ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನೂಸ್ ಕಿಚನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಮಾಡ್ತಿರೋ ರೆಸಿಪಿ ಬಂದು ಕಡಲೆಕಾಳಿನ ಗೊಜ್ಜು. ಇವಾಗ ಹಬ್ಬದ ಟೈಮ್ಗಳಲ್ಲೆಲ್ಲ, ಯುಗಾದಿ ಹಬ್ಬದ ಟೈಮಲ್ಲೆಲ್ಲ ಒಬ್ಬಟ್ಟು ಮಾಡ್ತೀವಲ್ಲ, ಒಬ್ಬಟ್ಟು ಜೊತೆಗೆ ಮಾಡೋ ಕಾಳು ಗೊಜ್ಜಿದು ತುಂಬ ರುಚಿಯಾಗಿರುತ್ತೆ. ಈ ಕಾಳು ಗೊಜ್ಜು ಮಾಡಿಲ್ಲ ಅಂದರೆ ಪೂರ್ತಿ ಹಬ್ಬದೂಟ ಆಗೋದೇ ಇಲ್ಲ. ಈ ಥರ ಕಾಳು ಗೊಜ್ಜು ಮಾಡ್ಕೊಳ್ಳಿ, ಸಿಂಪಲ್ಲಾಗಿ ತುಂಬ ರುಚಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಪರ್ಫೆಕ್ಟಾಗಿ ಈ ಥರ ಕಾಳು ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಂತೂ ಇದು ತುಂಬಾ ಇಷ್ಟ. ಯಾವ ರೀತಿ ಮಾಡೋದು ನೋಡೋಣ. ಈಗ 4ರಿಂದ 5 ಅವರ್ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀವಿ. ಈ ಕಡಲೆಕಾಳನ್ನ ಒಂದು ಕುಕ್ಕರ್ಗೆ ಹಾಕಿ ಅದು ಮುಳುಗೋಷ್ಟು ನೀರು ಹಾಕಿ, ಜಾಸ್ತಿ ಏನು ಬೇಡ ನೀರು, ಆ ಕಾಳು ಮುಳುಗೋಷ್ಟು ಹಾಕಿದ್ರೆ ಸಾಕು ಕುಕ್ಕರ್ಗೆ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕೋಬೇಡಿ, ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಸಲ್ ಕೂಗಲಿ. ಚೆನ್ನಾಗಿ ಕಡಲೆಕಾಳು ಬೇಯಬೇಕು, ಆವಾಗ ಮಸಾಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಇವಾಗ 3 ವಿಸಲ್ ಕೂಗಲಿ ಇಟ್ಬಿಟ್ಟು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಏನೇನು ಬೇಕು ನೋಡೋಣ. ಇವಾಗ ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಆಮೇಲೆ 1 ಟೊಮೊಟೊ ತೊಗೊಂಡಿದ್ದೀನಿ, ಹುರ್ಗಡ್ಲೆ, ಗಸಗಸೆ ಮತ್ತು ಆಮೇಲೆ ಹುಣಸೆಹಣ್ಣು, ಕಾಯಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ. ಇವಾಗೆಲ್ಲನೂ ಒಂದೊಂದೇ ಜಾರ್ಗೆ ಹಾಕೊಳ್ಳೋಣ. ಟೊಮೊಟೊ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಹುಣಸೆಹಣ್ಣು ಹಾಕ್ಕೊಂಡಿರ್ತೀವಲ್ಲ, ಹುಣಸೆಹಣ್ಣು ಅಷ್ಟೇ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ ಜಾಸ್ತಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಟೊಮೊಟೊ ಒಂದು, ಆಮೇಲೆ ಹುಣಸೆಹಣ್ಣು ಸ್ವಲ್ಪ ನೋಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಕಾಯಿ, ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಅದೊಂದು ಸ್ವಲ್ಪ, ಇದೊಂದು ಸ್ವಲ್ಪ. ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡೋಣ. ಕಡಲೆಕಾಳು ಗೊಜ್ಜಿಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಲೇಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಅದನ್ನ ಕಟ್ ಮಾಡ್ಕೊಂಡಿದ್ದೀವಿ, ಆಲೂಗೆಡ್ಡೆ ಮತ್ತು ಬದನೆಕಾಯಿನ. ಇವಾಗ ಈ ಪೇಸ್ಟ್ ನುಣ್ಣಗೆ ರುಬ್ಕೊಂಡಿದ್ದೀವಿ ಮಸಾಲೆನ. ಇವಾಗ ಒಂದು ಬಾಣಲಿ ಇಟ್ಟು ಎಣ್ಣೆ ಬಿಸಿ ಮಾಡೋಕ್ಕೆ ಬಿಟ್ಟಿದ್ದೀವಿ. 1-2 ಸ್ಪೂನಷ್ಟು ಎಣ್ಣೆ ಬಿಟ್ಟಿದ್ದೀವಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಈರುಳ್ಳಿ ದಪ್ಪ ಕಟ್ ಮಾಡ್ಕೊಂಡಿದ್ದೀವಿ. ಈರುಳ್ಳಿನ 2 ಈರುಳ್ಳಿ ಸಣ್ಣದು, ಅದನ್ನ ದಪ್ಪ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನಾವಂತೂ ಒಬ್ಬಟ್ಟು ಮಾಡಿದಾಗೆಲ್ಲ ಈ ಕಾಳು ಗೊಜ್ಜನ್ನ ಮಾಡ್ತಾನೆ ಇರ್ತೀವಿ. ನಮ್ಮ ಮನೇಲಂತೂ ತುಂಬ ಇಷ್ಟ, ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ 1 ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ದಪ್ಪದಾಗಿ, ಅದನ್ನ ಇವಾಗ ಈರುಳ್ಳಿ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ. ಆಮೇಲೆ ಆವಾಗಲೇ ತೋರಿಸಿದ್ನಲ್ಲ ಆಲೂಗೆಡ್ಡೆ ಮತ್ತು ಬದನೆಕಾಯಿ, ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸಿ ಇವಾಗ ಮಿಕ್ಸ್ ಕೊಟ್ಟು ಆಮೇಲೆ 3 ಬದನೆಕಾಯಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಬದನೆಕಾಯಿನೂ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಕಮ್ಮಿನ. ಆವಾಗಲೇ ಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಇದು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ಉಪ್ಪು ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಸ್ವಲ್ಪ ಇದನ್ನು ಬೇಕಾದರೆ ನೀವು ಚಪಾತಿ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ಒಬ್ಬಟ್ಟು ಮಾಡಿದಾಗಲೇ ಮಾಡಬೇಕು ಅಂತ ಏನಿಲ್ಲ, ಚಪಾತಿ ಮಾಡ್ತೀರಲ್ಲ ಆ ಟೈಮಲ್ಲೂ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಕಾಳು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಈ ಥರ ಕಾಳನ್ನ ಇತ್ಕಿಸಿ ನೋಡಿದ್ರೆ ಅದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆ ನೀರೆಲ್ಲ ಸೋರಿಸಿ ತೆಕ್ಕೊಂಡು ಇವಾಗ ಕಾಳನ್ನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿ. ಆಲೂಗೆಡ್ಡೆ ಬದನೆಕಾಯಿ ಇದ್ರ ಜೊತೆ ಸೇರಿಸಿ ಕಾಳನ್ನ ಮಿಕ್ಸ್ ಕೊಟ್ಟು ಚೆನ್ನಾಗಿ ಆ ಕಾಳನ್ನ ತೆಕ್ಕೊಂಡು ನೀರೇನು ಚೆಲ್ಲೋದೇನು ಬೇಡ, ಹಂಗೆ ಇಟ್ಕೊಂಡ್ರೆ ನೆಕ್ಸ್ಟ್ ಇವಾಗ ಮಸಾಲೆ ಹಾಕ್ತಾಯಿದ್ದೀವಲ್ಲ, ಮಸಾಲೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆ ನೀರು ತೆಕ್ಕೊಂಡಿದ್ವಲ್ಲ, ಕಾಳು ಕೂಗಿಸ್ಬೇಕಾದ್ರೆ ಹಾಕಿದ್ವಲ್ಲ ನೀರನ್ನ, ಆ ನೀರನ್ನೇ ಜಾರ್ಗೆ ಹಾಕಿ ಚೆನ್ನಾಗಿ ಅಲ್ಲಾಡಿಸಿ ಹಾಕ್ಕೊಂಡ್ರೆ ಜಾರಲ್ಲಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಬೋದು. ಚೆನ್ನಾಗಿ ಅದೆಲ್ಲ ಅಲ್ಲಾಡಿಸ್ಬಿಟ್ಟು ಜಾರಲ್ಲಿರೋ ಮಸಾಲೆ ಎಲ್ಲನೂ ಆ ಬಾಣಲಿಗೆ ಸೇರಿಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ತೆಳ್ಳಗೇನು ಮಾಡಬೇಡಿ, ಒಂದು ಮೀಡಿಯಮ್ಮಾಗಿ ನೋಡಿಕೊಂಡು ಅದು ಬೇಯೋಷ್ಟು ಬೆಂದು ಸ್ವಲ್ಪ ಗಟ್ಟಿ ಆದರೆ ಸಾಕು, ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡೋಣ.
ಇವಾಗ ಕಾಳು ಮೊದಲೇ ಬೆಂದಿದೆಯಲ್ಲ, ಆಲೂಗೆಡ್ಡೆ ಮತ್ತು ಬದನೆಕಾಯಿ ಬೆಂದರೆ ಸಾಕು. ಒಂದು 10 ನಿಮಿಷ ಆಗಿದೆ. ಇವಾಗ ನೋಡೋಣ ಹೆಂಗೆ ಕುದೀತಾ ಇದೆ ನೋಡಿ. ಚೆನ್ನಾಗಿ ಇವಾಗ ಬೆಂದಿದೆ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ಮಿಕ್ಸ್ ಕೊಡಬೇಕು. ಆಮೇಲೆ ಹಂಗೆ ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ. 2 ನಿಮಿಷಕ್ಕೂ ಮುಚ್ಚಳ ತೆಗೆದು ತಿರುಗ್ತಾ ಇರಬೇಕು. ಇವಾಗ ಬೆಂದಿದೆ ಇದು. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಕಾಯಿ ತುರಿ ಮತ್ತು ಕೊತ್ತಂಬರಿ ಅದ್ರ ಮೇಲ್ಗಡೆ ಕೊತ್ತಂಬರಿ ಮತ್ತು ಕಾಯಿನ ಉದುರಿಸಿದ್ರೆ ಇವಾಗ ಕಾಳು ಗೊಜ್ಜು ರೆಡಿ ಆಯಿತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಥರ ಕಾಳು ಗೊಜ್ಜೆಲ್ಲ ಇಷ್ಟಪಡೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.